ನೋಡಿ, ನಮ್ಮ ನಾಡು ರಾಷ್ಟ್ರ ಕವಿ ಕುವೆಂಪು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು, ಬೇರೆಯವ್ರ ಧರ್ಮನ ನಾವು ಗೌರವಿಸಬೇಕು. ಇದು ನಮ್ಮ ನಾಡಿನ ಸಂಸ್ಕೃತಿ, ಇತಿಹಾಸ. ಇಂಥ ಸಂದರ್ಭದಲ್ಲಿ ನಾವು ಚುನಾವಣೆಗೋಸ್ಕರ ನಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋ ಸಲುವಾಗಿ ಇವತ್ತು ನಾವು ಈ ರೀತಿ ಕೋಮುಗಲಭೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಅನವಶ್ಯಕವಾಗಿ ಗಲಾಟೆ ಮಾಡಿಸಿ ಇವತ್ತು ತಾವೇನು ಇದರಿಂದ ಒಂದು ಕ್ರೋಢೀಕರಣ ಮಾಡಬೇಕಂತೀರಿ, ಪೊಲರೈಸೇಷನ್ ಮಾಡಬೇಕಂತಿದ್ದೀರಿ. ಇದು ಸರಿಯಾದದ್ದಲ್ಲ, ದುರದೃಷ್ಟಕರ. ಇದು ಭಾಳ ಈ ರೀತಿ ಪ್ರಯೋಗಗಳು ನೀವೇ ಹೇಳ್ತೀರಿ, ಹಿಂದೆ ಕರಾವಳಿ ಭಾಗದಾಗ ಹಾಕಿತ್ತು, ಈಗ ಮಂಡ್ಯ ಭಾಗದಲ್ಲಿ ಆಗ್ತದೆ ಅಂತೇಳಿ. ಅದಕ್ಕೆ ನಮ್ಮ ಸರ್ಕಾರನೂ ಕೂಡ ಇದನ್ನು ತಡೆಗಟ್ಟಲಿಕ್ಕೆ ಈ ರೀತಿ ಯಾವುದೇ ಧರ್ಮ ಇಲ್ಲದು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾರದೇ ಧರ್ಮದ ಎಲ್ಲ ಧರ್ಮವನ್ನು ಸರಿಸಮಾನವಾಗಿ ಕಂಡು ಅವರ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಸರ್ಕಾರದ್ದು. ನಾನೀಗಾಗಲೇ ಹೇಳಿದ್ನಲ್ಲ, ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು, ಇತರ ಧರ್ಮವನ್ನು ನಾವು ಗೌರವಿಸಬೇಕು. ಅದು ಜನ ಗಮನಿಸ್ತಾ ಇದ್ದಾರೆ. ಇದಕ್ಕೆ ಹೇಳಿ ನಾನು ಜನ ಗಮನಿಸ್ತಾ ಇದ್ದಾರೆ. ಇದನ್ನು ನನಗೆ ಕೇಳ್ತೀರಾ ನೀವು? ನಿಮ್ಮಲ್ಲಿ ಇದಾವಲ್ಲ, ಅದನ್ನು ಹಾಕಿ. ಅವಾಗ ಅವ್ರು ಏನೇನು ಮಾತಾಡಿದಾರೆ ಅದನ್ನು ಹಾಕಿ. ಏನ್ರಿ ಅವ್ರು ಏನೇನು ಅವಾಗೇನು ಅಂದು ಇಂದು ಅಂತ ಹಾಕಿ, ಅಂದು ಮತ್ತು ಇಂದು ನೀವು ಮಾಡ್ತಿರಲ್ಲ, ಅಂದು ಕುಮಾರಸ್ವಾಮಿಯವರು, ಇಂದು ಕುಮಾರಸ್ವಾಮಿಯವರು ಅಂಥೇಳಿ. ನಾನು ನೋಡಿದೆ ಒಂದು ಮೊನ್ನೆ ಯಾವುದೋ ಮಾಧ್ಯಮದಲ್ಲಿ, BJP ಬಂದುಬಿಟ್ರೆ ಇದು ನಮ್ಮ ದೇಶ ಹಾಳಾಗಿ ಹೋಗ್ತದೆ ಏನೋ ಹೇಳಿಬಿಟ್ಟಿದ್ರು ಎಲ್ಲಾನು. ಏನ್ರಿ ನೋಡಿ, ಪಾಕಿಸ್ತಾನದ ವಂಶಸ್ಥರು ಅಂತೆಲ್ಲ ಹೇಳ್ತಿಬಿಟ್ಟಿದ್ರು. ಈಗ ಅವ್ರನ್ನ ನೋಡಿ ಅಪ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರಲ್ಲ. ಅದನ್ನೇ ಅವ್ರಿಗೆ ನನಗೆ ಕೇಳ್ತಿರ್ತಾನ, ಯಾರು ಹೇಳಿದಾರೆ ಅವ್ರು ಕೇಳೋದು. ಈಗ ನನಗೆ ಕೇಳೋದು ಅವ್ರು ಕೇಳಕ್ಕೆ ಬರೋದಿಲ್ಲ ನಿಮಗೆ. ಯಾಕೆ ಅವಾಗ ಸುಮ್ಮನೆ ಇರ್ತೀರ ಅವ್ರ ಮುಂದೆ?